ನವೆಂಬರ್ 21, 1989 ಬೆಳಗ್ಗೆ ಸುಮಾರು 7:20 ಬೆಂಗಳೂರು. ಒಂದು ಕಪ್ಪು ಅಂಬಾಸಿಡರ್ ಕಾರು ಸಿದ್ದಾಪುರ ಸ್ಟೇಷನ್ ಇಂದ ಹೊರಗೆ ಹೋಗುತ್ತೆ. ಆ ಕಾರ್ನಲ್ಲಿ ಕರ್ನಾಟಕದ ಅತ್ಯಂತ ಭಯಾನಕ ವ್ಯಕ್ತಿ ಕೂತಿರ್ತಾರೆ. ಅವ್ರ ಮೇಲೆ ಕಳೆದ 6 ತಿಂಗಳಲ್ಲಿ 2 ಸಲ ಅಟ್ಯಾಕ್ ಆಗಿರುತ್ತೆ. ಒಂದು ಜೈಲ್ನ ಹೊರಗೆ ಮತ್ತೆ ಇನ್ನೊಂದು ಹಾಸ್ಪಿಟಲ್ ನ ಒಳಗೆ. ಗನ್ ಇಂದ ಶೂಟ್ ಮಾಡ್ತಾರೆ ಮತ್ತೆ ನೈಫ್ ಇಂದ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಪ್ರತಿ ಸಲ ಅವರು ಬದುಕ್ ಬರ್ತಾರೆ. ಇವತ್ತು ಅವರು ಎಲೆಕ್ಷನ್ ಬೇಲ್ ಮೇಲೆ ಹೊರಗಿರ್ತಾರೆ. ನಾಳೆ ಮತ್ತೆ ಜೈಲ್ಗೆ ಸರೆಂಡರ್ ಆಗ್ಬೇಕಿರುತ್ತೆ. ಅವರ ಎಲೆಕ್ಷನ್ ಸಿಂಬಲ್ ಬಂದು ಟೈಗರ್. ಅದೇ ದಿನ ಲಾಲ್ಬಾಗ್ ಬ್ಯಾಕ್ ಗೇಟ್ ಹತ್ರ 2 ಮೋಟಾರ್ ಸೈಕಲ್ ಗಳು ಕಾಣಿಸ್ತವೆ. ನಂತರ 2 ಕಾರ್ಗಳು, ಗನ್ನು, ಸ್ವಾಡ್ ಇಟ್ಕೊಂಡಿರೋ ವ್ಯಕ್ತಿಗಳು ಅಂಬಾಸಿಡರ್ ಕಾರ್ ಸುತ್ಕೊಂಡ್ ಬಿಡ್ತಾರೆ. ಹಿಂದೆಯಿಂದ ಬಂದ ಒಂದು ಬುಲೆಟ್ ಆ ಕಾರಿಗೆ ಬೀಳುತ್ತೆ. ಡ್ರೈವರ್ ಕಂಟ್ರೋಲ್ ಕಳ್ಕೊಂತಾನೆ ಮತ್ತೆ ಕಾರು ಫುಟ್ಪಾತ್ ಹೋಗಿ ಡಿಕ್ಕಿ ಹೊಡೆಯುತ್ತೆ. ಅವರ ತಮ್ಮ ತಪ್ಪಿಸ್ಕೊಳ್ತಾರೆ ಮತ್ತೆ ಅವರ ಲಾಯರ್ ವರ್ಧಮನ್ಯ ಅವ್ರನ್ನ ಪ್ರೊಟೆಕ್ಟ್ ಮಾಡಕ್ಕೆ ಹೋಗಿ ಸ್ಥಳದಲ್ಲೇ ಅಟ್ಯಾಕರ್ಸ್ ಗನ್ನಲ್ಲಿರೋ ಎಲ್ಲಾ ಬುಲೆಟ್ ಖಾಲಿಯಾಗೋವರೆಗೂ ಅಟ್ಯಾಕ್ ಮಾಡ್ತಾರೆ. ಮೈಸೂರು ಪುಟ್ಟಸ್ವಾಮಯ್ಯ ಜಯರಾಜ್ ಅಂದ್ರೆ MP ಜಯರಾಜ್ ಲಾಲ್ಬಾಗ್ ಬ್ಯಾಕ್ ಗೇಟ್ ಹತ್ರ ಅವರ ಕೊನೆ ಉಸಿರು ಎಳಿತಾರೆ. ಅವ್ರ ಸತ್ತು 35 ವರ್ಷ ಆದ್ರೂ ಅವ್ರ ಹೆಸರು ಬೆಂಗಳೂರು ಇವತ್ಗೂ ಮರ್ತಿಲ್ಲ. ಹಂಗಿದ್ರೆ ಯಾರಪ್ಪ ಈ ವ್ಯಕ್ತಿ? ಚಿಗಲರಪೇಟೆ ಎಂಬ ಸಾಧಾರಣ ಕುಟುಂಬದಲ್ಲಿ ಹುಟ್ಟಿದ ಹುಡುಗ ಬೆಂಗಳೂರಿನ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ಹೇಗೆ ಆದ? ಬನ್ನಿ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇದನ್ನ ತಿಳಿಸ್ಕೊಡ್ತೀನಿ. ಮೈಸೂರು ಪುಟ್ಟಸ್ವಾಮಯ್ಯ ಜಯರಾಜ್ 1946 ರಲ್ಲಿ ಬೆಂಗಳೂರಿನಲ್ಲಿ ಹುಟ್ಟುತ್ತಾರೆ. ಗಲಿಗ ಸಮುದಾಯಕ್ಕೆ ಸೇರಿದ ಒಂದು ಸಾಧಾರಣ ಕುಟುಂಬದಲ್ಲಿ ಬಾಲ್ಯದಿಂದಲೇ ತಿಗಲರಪೇಟೆಯಲ್ಲಿರುವ ಅಣ್ಣಯ್ಯಪ್ಪ ಗರಡಿಲಿ ಅವರು ಕುಸ್ತಿ ಅಭ್ಯಾಸ ಮಾಡ್ತಿರ್ತಾರೆ. ಅವರು 7ನೇ ತರಗತಿವರೆಗೂ ಓದಿರ್ತಾರೆ. ಅದಾದ್ಮೇಲೆ ಹಾಲ್ ಅಂದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅದರಲ್ಲಿ ಅವ್ರಿಗೆ ಕೆಲಸ ಸಿಗುತ್ತೆ. ನೋಡಿ, ಆಗಿನ ಕಾಲದಲ್ಲಿ ಹಾಲ್ ಕೆಲಸ ಅಂದ್ರೆ ಜೀವನ ಸೆಟ್ಲು ಅಂತ ಅರ್ಥ. ಗೌರ್ಮೆಂಟ್ ಜಾಬ್ ಮತ್ತೆ ನೆಮ್ಮದಿಯ ಭವಿಷ್ಯ. ರೆಗ್ಯುಲರ್ ಅಟೆಂಡೆನ್ಸ್ ಇಲ್ದಿರೋ ಕಾರಣಕ್ಕೆ ಜಯರಾಜ್ ಅವ್ರನ್ನ ಆ ಕೆಲ್ಸದಿಂದ ತೆಗೆದ್ಬಿಡ್ತಾರೆ. ಕೆಲಸ ಕಳ್ಕೊಂಡಾದ್ಮೇಲೆ ಸಣ್ಣ ಮಟ್ಟದಲ್ಲಿ ಎಕ್ಸ್ಟಾರ್ಷನ್ ಶುರು ಮಾಡ್ತಾರೆ. ಮೊದ್ಲು ಪ್ರೊಟೆಕ್ಷನ್ ಮನಿ, ಅದಾದ್ಮೇಲೆ ಬೆದರಿಕೆ. ನೋಡಿ, ಜಯರಾಜ್ ಅವರು ಬೆಂಗಳೂರು ಅಂಡರ್ವರ್ಡ್ ಗೆ ಬರೋದಕ್ಕೆ ಮೇನ್ ಕಾರಣನೇ MD ನಟರಾಜ್ ಅವರು. ಅವರು ಆಗಿನ ಕರ್ನಾಟಕದ ಮುಖ್ಯಮಂತ್ರಿ ದೇವರಾಜ ಅರಸ್ ಅವರ ಅಳಿಯ. ಚಿಗಲರಪೇಟೆ ಒಬ್ಬ ಸಾಧಾರಣ ಕುಸ್ತಿಪಟವನ್ನ ಆರ್ಗನೈಸ್ಡ್ ಅಂಡರ್ವರ್ಡ್ ಗೆ ಕರ್ಕೊಂಡ್ ಬರ್ತಾರೆ. ಇದು ಯಾವುದೇ ರೀತಿ ಕೋಇನ್ಸಿಡೆನ್ಸ್ ಅಲ್ಲ ಮತ್ತೆ ಇದು ಯಾವುದೇ ರೀತಿ ಆಕ್ಸಿಡೆಂಟ್ ಕೂಡ ಅಲ್ಲ. ಆ ಟೈಮ್ ಅಲ್ಲಿ ಸರ್ಕಾರದ ವಿರುದ್ಧ ಅಪೋಸಿಷನ್ ಇಡೋರ್ನ ನಿಭಾಯಿಸೋದಕ್ಕೆ ದೇವರಾಜ್ ಅರಸ್ ಅವರ ಗೌರ್ಮೆಂಟ್ ಯಾವ ಮಾರ್ಗ ಆಗುತ್ತೋ ಅದನ್ನೆಲ್ಲ ಟ್ರೈ ಮಾಡ್ತಾರೆ. ಅವ್ರಿಗೆ ಅಂಡರ್ವರ್ಡ್ ಮೇಲೆ ಬಲವಾದ ಹಿಡಿತ ಇರುತ್ತೆ. ಆ ಹಿಡಿತಕ್ಕೆ ಮೇನ್ ರೀಸನ್ ಜಯರಾಜ್ ಅವರು. ಯಾರಾದ್ರೂ ಅವ್ರ ದಾರಿಗೆ ಬಂದ್ರೆ ವಾರ್ನ್ ಮಾಡೋದಕ್ಕೆ ಮತ್ತೆ ಪ್ರತಿಭಟನೆ ನಿಲ್ಸೋದಕ್ಕೆ ಜಯರಾಜ್ ಮತ್ತೆ ಗ್ಯಾಂಗ್ ನ ಯೂಸ್ ಮಾಡ್ಕೊಂತಿರ್ತಾರೆ. ನಂತರ ಜಯರಾಜ್ ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಯೂತ್ ವಿಂಗ್ ಅಂದ್ರೆ ಇಂದಿರಾ ಬ್ರಿಗೇಡ್ ನ ಪ್ರೆಸಿಡೆಂಟ್ ಹುದ್ದೆ ಕೊಡ್ತಾರೆ. ಇದರಿಂದ ಇಂದಿರಾ ಬ್ರಿಗೇಡ್ ಜಯರಾಜ್ ಅವರ ಗ್ಯಾಂಗ್ ಆಗುತ್ತೆ. 1970 ಬೆಂಗಳೂರಲ್ಲಿ ಯಾರು ಮಾಡ್ತಿರೋ ವಿಷಯನ ಜಯರಾಜ್ ಅವ್ರು ಮಾಡ್ತಾರೆ. ನಗರದ ಮೊದಲ ಆರ್ಗನೈಸ್ಡ್ ಕ್ರೈಮ್ ಸಿಂಡಿಕೇಟ್. ಇದರಲ್ಲಿ ಎಕ್ಸ್ಟಾರ್ಷನ್, ಸ್ಮಗ್ಲಿಂಗ್ ಮತ್ತೆ ಗ್ಯಾಂಗ್ ವಾರ್ ಇದೆಲ್ಲ ಇರುತ್ತೆ. ಅವ್ರ ಜನಗಳು ಹಫ್ತಾ ಕಲೆಕ್ಟ್ ಮಾಡ್ತಿರ್ತಾರೆ ಆಲ್ಕೋಹಾಲ್ ಶಾಪು ಮತ್ತೆ ಗ್ಯಾಮ್ಲಿಂಗ್ ದಿನಿಂದ. ನಂತರ ನಿಧಾನವಾಗಿ ಒಂದೊಂದ್ ಏರಿಯಾ ಒಂದೊಂದ್ ಟೆರಿಟರಿ ಅವ್ರ ಕಂಟ್ರೋಲ್ ಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಒಂದು ಶಾಕಿಂಗ್ ವಿಚಾರ ಏನು ಅಂದ್ರೆ ಜಯರಾಜ್ ಅವರ ಗ್ಯಾಂಗ್ ಟಾರ್ಚರ್ ಚೇಂಬರ್ ನಡೆಸ್ತಿತ್ತು. ಜಯರಾಜ್ ಅವ್ರನ್ನ ಯಾರಾದ್ರೂ ಅಪೋಸ್ ಮಾಡಿದ್ರೆ ಮತ್ತೆ ಅವ್ರನ್ನ ಎದುರಾಕೊಂಡ್ರೆ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ತಿದ್ರು. ಜಯರಾಜ್ ಅವರು ಗರೀಬಿ ಹಟಾವ್ ಅನ್ನೋ ಒಂದು ನ್ಯೂಸ್ ಪೇಪರ್ ಕೂಡ ನಡೆಸ್ತಿರ್ತಾರೆ. ಅದು ಇಂದಿರಾ ಗಾಂಧಿ ಅವರ ಪ್ರಸಿದ್ಧ ಸ್ಲೋಗನ್ ಹೆಸರಲ್ಲಿ. ಮತ್ತೆ ಒಂದು ಫೋಟೋ ಇದೆ, ಅದರಲ್ಲಿ ಜಯರಾಜ್ ಅವರು ಮತ್ತೆ ರಾಜೀವ್ ಗಾಂಧಿ ಅವರು ಒಂದೇ ಫ್ರೇಮ್ ನಲ್ಲಿ ಇದ್ದಾರೆ. ಒಂದು ಗ್ಯಾಂಗ್ಸ್ಟರ್ ಮತ್ತೆ ಭವಿಷ್ಯದ ಪ್ರೈಮ್ ಮಿನಿಸ್ಟರ್ ಒಂದೇ ಫ್ರೇಮ್ ನಲ್ಲಿ. ಎಲ್ಲ ಚೆನ್ನಾಗೇ ನಡೀತಿರುತ್ತೆ. ಬಟ್ ಅವ್ರ ಜೀವನದಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಚಿಗಲರಪೇಟೆ ಗೋಪಿ ಅನ್ನೋರ್ ಮೇಲೆ ಹಲ್ಲೆ ಮಾಡಿದ್ಕೆ ಅವ್ರ ಮೇಲೆ ಕೇಸ್ ಆಯ್ತು. ಇದಕ್ಕೆ ಅವ್ರಿಗೆ 10 ವರ್ಷ ಜೈಲ್ ಆಯ್ತು. ಜೈಲ್ ಒಳಗಿರ್ಬೇಕಾದ್ರೆ ಜಯರಾಜ್ ಅವರ ಬ್ಯಾಕ್ ಬೋನ್ ದೇವರಾಜ್ ಅರಸ್ ಅವರು ತೀರ್ಕೊಳ್ತಾರೆ. ಜಯರಾಜ್ ಅವರ ಪೊಲಿಟಿಕಲ್ ಪ್ರೊಟೆಕ್ಟರ್ ಮತ್ತೆ ಅವರಿಗಿದ್ದಂತಹ ದೊಡ್ಡ ನೆರಳು ಅವರು. ಅವರು ಜೈಲ್ ಹೊರಗಡೆ ಬಂದಾಗ ಬೆಂಗಳೂರು ಫುಲ್ಲು ಬದಲಾಗೋಗಿತ್ತು. ಹೊಸ ಡಾನ್ಸ್ ಈಗಾಗ್ಲೇ ಬೆಂಗಳೂರ್ನ ಕಂಟ್ರೋಲ್ ಮಾಡ್ತಿರ್ತಾರೆ. ಕೋಟ್ವಾಲ್ ರಾಮಚಂದ್ರ, ಆಯಿಲ್ ಕುಮಾರ್. ಒಂದ್ ಕಾಲದಲ್ಲಿ ತನ್ನ ಹೆಸರು ಕೇಳಿ ನಡುಕ್ತಿದ್ದ ಸಿಟಿ ಇವಾಗ ಅವ್ರು ಯಾರು ಅಂತಾನೆ ಮರ್ತೋಗಿತ್ತು. ಅಗ್ನಿ ಶ್ರೀಧರ್ ಬಚ್ಚನ್ ಮತ್ತೆ ವರದರಾಜ್ ನಾಯಕ್ ಮೂಲಕ ಕೋಟ್ವಾಲ್ ರಾಮಚಂದ್ರ ಅವ್ರ ಹತ್ಯೆಗೆ ಸಪೋರ್ಟ್ ಮಾಡ್ತಾರೆ. ಈ ಸಲ ಅವ್ರಿಗೆ ಹೊಸ ಶತ್ರುಗಳು ಉಟ್ಕೊಂಡಿದ್ರು. ಆಮೇಲೆ ಜಯರಾಜ್ ಅವ್ರ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ. ಹತ್ಯೆ ಪ್ರಯತ್ನಗಳು ಅವ್ರ ಜೈಲ್ ಒಳಗಿದ್ದಾಗಲೇ ಶುರು ಆಗ್ಬಿಟ್ಟಿತ್ತು. ಬೆಂಗಳೂರು ಸೆಂಟ್ರಲ್ ಜೈಲ್ ನ ಹೊರಗೆ ಒಂದು ಶಾರ್ಪ್ ಶೂಟರ್ಸ್ ನ ತಂಡ ಅವ್ರ ಮೇಲೆ ಅಟ್ಯಾಕ್ ಮಾಡಿತ್ತು. ಅದಕ್ಕೆ ಅವರು ಜೈಲ್ ಒಳಗೆ ಓಡಾಕ್ತಾರೆ. ಸರ್ಪ್ರೈಸಿಂಗ್ ಥಿಂಗ್ ಏನು ಅಂದ್ರೆ ಜಯರಾಜ್ ಅವರು ಅಲ್ಲಿ ಉಳಿದ್ ಬರ್ತಾರೆ. ಯಾಕಂದ್ರೆ ಆ ದಿನ ರಸ್ತೆಗಿಂತ ಜೈಲೇ ಸೇಫ್ ಆಗಿತ್ತು.
ಆಗಿತ್ತು. ಇದನ್ನೆಲ್ಲ ನೋಡಿ ಅವ್ರನ್ನ ಮೈಸೂರು ಜೈಲ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಕೆಲವು ದಿನ ಆದ್ಮೇಲೆ ಹೆಲ್ತ್ ಇಶ್ಯೂಸ್ ಇಂದ KR ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಈ ಎಲ್ಲಾದ್ರೂ ಹಿಂದೆ ಒಂದೇ ಒಂದ್ ಹೆಸರು ಇದ್ದಿತ್ತು, ಮುತ್ತಪ್ಪ ರಾಯ್. ಮುತ್ತಪ್ಪ ರಾಯ್ ಅವರು ಜಯರಾಜ್ ಅವ್ರಿಗಿಂತ ಯಂಗ್ ಗ್ಯಾಂಗ್ಸ್ಟರ್. ಮುತ್ತಪ್ಪ ರಾಯ್ ಅವ್ರಿಗೆ ಮುಂಬೈ ಅಂಡರ್ ವರ್ಲ್ಡ್ ಜೊತೆ ಲಿಂಕ್ ಇರುತ್ತೆ, ದಾವೂದ್ ಇಬ್ರಾಹಿಂ ನೆಟ್ವರ್ಕ್ ಜೊತೆ ಕನೆಕ್ಷನ್ ಇರುತ್ತೆ. ಮುಂಬೈಯಿಂದ ಪ್ರೊಫೆಷನಲ್ ಕಿಲ್ಲರ್ಸ್ ಕರ್ಸಿರ್ತಾರೆ. ಆದ್ರೆ 2 ಸಲ ಜಯರಾಜ್ ಅವರು ಬದುಕ್ ಬರ್ತಾರೆ. 3ನೇ ಪ್ರಯತ್ನ 2 ಪ್ರಯತ್ನಕ್ಕಿಂತ ಡಿಫ್ರೆಂಟ್ ಇರುತ್ತೆ. ಈ ಸಲ ಎಲ್ಲದು ಸಖತ್ತು ಪ್ರಿಸೈಸ್ ಆಗಿ ಆರ್ಗನೈಸ್ ಆಗಿರುತ್ತೆ. ಜಯರಾಜ್ ಅವರು ಜಯನಗರ್ನ ಕಾನ್ಸ್ಟಿಟ್ಯೂನ್ಸಿಯಿಂದ MLA ಎಲೆಕ್ಷನ್ ಗೆ ಎಂಟರ್ ಆಗಕ್ ನೋಡ್ತಾರೆ. ಆದ್ರೆ ಕಾಂಗ್ರೆಸ್ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ. ಅದಕ್ಕೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಟೇಕ್ ಪಾರ್ಟ್ ಮಾಡ್ತಾರೆ. ಅವರ ಎಲೆಕ್ಷನ್ ಸಿಂಬಲ್ ಬಂದು ಟೈಗರ್. ಅವರು ಕ್ಯಾಂಪೇನ್ ರ್ಯಾಲಿ ಮಾಡ್ತಾರೆ. ಆ ರ್ಯಾಲಿಗೆ ಸಾವಿರಾರು ಜನ ಬಂದಿರ್ತಾರೆ. ತನ್ನ ಫಾಲೋವರ್ಸ್ ಗೆ ಜಯರಾಜ್ ಅವರು ಒಂದೇ ಒಂದ್ ಮಾತು ಹೇಳ್ತಿರ್ತಾರೆ, ನಾನು ಮತ್ತೆ ಈ ಹುಲಿ ಒಂದೇ, ಕ್ರೂರ. ನವೆಂಬರ್ 21, 1989 ಜೈಲ್ಗೆ ಸರೆಂಡರ್ ಆಗ್ಬೇಕಿದ್ದಂತಹ ಒಂದಿನ ಮುಂಚೆ ಬೆಳಗ್ಗೆ ಜಯರಾಜ್ ಅವರು ತಮ್ಮ ಬೇಲ್ ಕಂಡೀಷನ್ ಪ್ರಕಾರ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಡೈಲಿ ರಿಜಿಸ್ಟರ್ ಗೆ ಸೈನ್ ಮಾಡಿದ್ರು. ಅದಾದ್ಮೇಲೆ ಅವ್ರ ತಮ್ಮ ಉಮೇಶ್ ಮತ್ತೆ ಲಾಯರ್ ವರ್ಧಮಾನ್ಯ ಮತ್ತೆ ಕೆಲವು ಆಪ್ತರ ಜೊತೆ ವಾಪಸ್ಸು ಅಂಬಾಸಿಡರ್ ಕಾರಲ್ಲಿ ಹೋಗ್ತಾರೆ. ಬೆಳಗ್ಗೆ 7:20 ಲಾಲ್ ಬಾಗ್ ಬ್ಯಾಕ್ ಗೇಟ್ ಹತ್ರ ಮುತ್ತಪ್ಪ ರೈ ಸ್ವತಃ ಅಲ್ಲಿ ಕಾಯ್ತಾ ಇದ್ರು. ಮೊದ್ಲಿನ ತರ ಈ ಸಲ ಯಾವುದೇ ತಪ್ಪಿಗೆ ಅವಕಾಶ ಇರ್ಲಿಲ್ಲ. ಹಿಂದೆಯಿಂದ ಬಂದ ಒಂದ್ ಬುಲೆಟ್ ಜಯರಾಜ್ ಅವರ ಕಾರಿಗೆ ಹೊಡೆಯುತ್ತೆ. ಡ್ರೈವರ್ ಕಂಟ್ರೋಲ್ ಕಳ್ಕೊಂತಾನೆ ಮತ್ತೆ ಕಾರು ಫುಟ್ಪಾತ್ ಗೆ ಹೋಗಿ ಡಿಕ್ಕಿ ಹೊಡೆಯುತ್ತೆ. ಈ ಕ್ಷಣ ಎಲ್ಲದನ್ನೂ ಬದಲಾಯಿಸ್ಬಿಡ್ತು ಸ್ನೇಹಿತರೆ. ಅಲ್ಲಿಂದ ಅವರ ತಮ್ಮ ಉಮೇಶ್ ತಪ್ಪಿಸ್ಕೊಳ್ತಾರೆ. ಲಾಯರ್ ವರ್ಧಮಾನ್ಯ ಅಲ್ಲೇ ಸಾವನ್ನಪ್ತಾರೆ. ಅಟ್ಯಾಕರ್ಸ್ ಕಾರ್ನ ಸುತ್ತುವರೆದು ನಿರ್ದಯವಾಗಿ ಅಟ್ಯಾಕ್ ಮಾಡ್ತಾರೆ. 43 ವರ್ಷದ ಮೈಸೂರು ಪುಟ್ಟಸ್ವಾಮಯ್ಯ ಜಯರಾಜ್ ಇನ್ನಿರ್ಲಿಲ್ಲ. ಅವರ ಮಗ ಅಜಿತ್ ಅವಾಗ ಕೇವಲ 8 ತಿಂಗಳ ಮಗು. ಅವರ ಹೆಂಡತಿ ಹ್ಯಾಲನ್ ಅವ್ರಿಗೆ ಅವಾಗ ಕೇವಲ 19 ವರ್ಷ. ಇದರಿಂದ ಇನ್ಸ್ಪೈರ್ ಆಗಿ ದಾದಾಗಿರಿಯ ದಿನಗಳು ಅಂತ ಕನ್ನಡ ಸೀರಿಯಲ್ ಬಂತು. 2007 ರಲ್ಲಿ ಆ ದಿನಗಳು ಸಿನಿಮಾ ರಿಲೀಸ್ ಆಯ್ತು. 2022 ರಲ್ಲಿ ಹೆಡ್ ಬೂಶ್ ಅಂತ ಫಿಲಂ ಕೂಡ ಬಂತು. ಈ ಎಲ್ಲದ್ರಿಂದ ನಾವೇನ್ ಕಲಿಯೋದು ಅಂದ್ರೆ ರೌಡಿಸಮ್ ನೋಡೋದಕ್ಕೆ ಸಖತ್ತು ಸ್ಟೈಲಿಶ್ ಆಗಿ ಕಾಣಿಸಬಹುದು, ಆದ್ರೆ ಅದ್ರ ಹಿಂದೆ ಇರೋ ರಿಯಾಲಿಟಿ ಸಖತ್ತು ಬ್ರುಟಲ್. ಈ ದಾರಿಯಿಂದ ಎಲ್ರು ಹೀರೋ ಆಗೋದಕ್ ನೋಡ್ತಾರೆ, ಬಟ್ ಈ ದಾರಿಲಿ ಫ್ಯಾಮಿಲಿ ಇರೋದಿಲ್ಲ, ಹೀರೋಯಿನ್ ಇರೋದಿಲ್ಲ, ಹ್ಯಾಪಿ ಎಂಡಿಂಗ್ ಅಂತೂ ಇಲ್ವೇ ಇಲ್ಲ. ನೋಡಿ, ಈ ದಾರಿಲಿ ಸಿಗೋದು ಬರೀ ನೋವು, ಕಣ್ಣೀರು ಮತ್ತೆ ಕೊನೆಗೆ ಸಾವು. ಸಪೋಸ್ ಇವಾಗ ಯಾರು ದೊಡ್ಡ ರೌಡಿ ಆದ್ರು, ಒಳ್ಳೆ ಹೆಸರು ಮಾಡಿದ್ರು ಈ ಫೀಲ್ಡ್ ನಲ್ಲಿ, ಅವ್ರ ಜೀವನ ಹೆಂಗಿರುತ್ತೆ ಗೊತ್ತಾ? ಅವರು ಒಂದೊಂದ್ ಕ್ಷಣನು ಜೀವ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಿರ್ತಾರೆ. ದಿಸ್ ಇಸ್ ದ ಕ್ರೂಯಲೆಸ್ಟ್ ರಿಯಾಲಿಟಿ ಆಫ್ ರೌಡಿ.